ನಾನು ಹೇಮಂತ್ ಕುಮಾರ್ ಅಂತೇಳಿ ರಾಮೇಶ್ವರ ಕೂಡುಮಂಗಳೂರು ಸಹಕಾರ ಸಂಘದ್ದು ಅಧ್ಯಕ್ಷ ಆಗಿದ್ದೀನಿ. ನನ್ನ ಮೇಲೆ 29ನೇ ತಾರೀಕಿಗೆ ನಮ್ಮ ಇದೇ ಕೂಡುಮಂಗಳೂರು ಕೂಡಿಗೆ ಗ್ರಾಮದಿಂದ ಕೆಲವರು ಹೋಗಿ ಪ್ರೆಸ್ ಮೀಟ್ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ ಅಧ್ಯಕ್ಷರು ರಾಜೀನಾಮೆ ಕೊಡಬೇಕು. ನನ್ನ ಬಗ್ಗೆ ಈಗ 1.5 ವರ್ಷದಿಂದ 64 ಎನ್ಕ್ವೈರಿಗೆ ಹಾಕಿದರು 4 ಜನರು. ಅದು ಈಗ ಅನುಪಾಲನಾ ವರದಿ ಮೊನ್ನೆಗಾಗಿ ಸಹಾಯಕ ನಿಬಂಧಕರು ಮಡಿಕೇರಿ ಇವರು ಅನುಪಾಲನಾ ವರದಿ ಬೇಕು ಅಂಥೇಳಿ 45 ದಿವಸಗಳು ಕೊಡಬೇಕು ಅಂತೇಳಿ ನಮಗೊಂದು ಲೆಟ್ರ್ ಹಾಕಿದ್ದಾರೆ. ಅದೇ ಲೆಟ್ರನ್ನ ಅವ್ರಿಗೂ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಅವರೇನು ನಮಗೆ ಅನುಪಾಲನಾ ವರದಿ ಕೊಡ್ತಾರೆ ಅದರಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಸಹಾಯಕ ನಿಬಂಧಕರು ಇವರೇ ನಮಗೆ ಲೆಟ್ರ್ ಕೊಟ್ಟಿರೋದು. ಇದರಲ್ಲಿ ಅವರು ಕ್ಲಿಯರಾಗಿ ಹೇಳಿದ್ದಾರೆ. ಏನು ಅಂತ ಹೇಳಿದ್ರೆ, ಒಟ್ಟು 9 ಆರೋಪಗಳಿಗೆ ಸಂಬಂಧಿಸಿದಂತೆ ಪ್ರಕರಣ 64ರ ವಿಚಾರಣೆಯ ಫಲಿತಾಂಶದಲ್ಲಿ ಸೂಚಿಸಿರುವ ನ್ಯೂನತೆಗಳನ್ನು ಸರಿಪಡಿಸಿಕೊಳ್ಳಲು ಕಾನೂನು ಕ್ರಮವಿಡಲು ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 64ರ 4ರಡಿ ಸಂಘದ ಮಹಾಸಭೆಯಲ್ಲಿಟ್ಟು ಕ್ರಮವಿಡುವುದು ಹಾಗೂ ತೆಗೆದುಕೊಂಡ ಕ್ರಮದ ಬಗ್ಗೆ ಅನುಪಾಲನಾ ವರದಿಯನ್ನು 45 ದಿನಗಳೊಳಗೆ ಈ ಕಚೇರಿಗೆ ಸಲ್ಲಿಸುವಂತೆ ಸೂಚಿಸಿದೆ. ತಪ್ಪಿದಲ್ಲಿ ಮುಂದಿನ ಯಾವುದೇ ಅನುಸಾರ ಕ್ರಮಗಳಿಗೆ ನೀವೇ ನೇರ ಜವಾಬ್ದಾರಿಯಾಗಿರ್ತೀರಿ ಎಂದು ತಿಳಿಸುವುದು. ಇದು ಸಹಾಯಕ ನಿಬಂಧಕರು ಮಡಿಕೇರಿ ಇವರು ನಮಗೆ ಪತ್ರ ಕಳಿಸಿರೋದು. ಅವರೇನಂತ ಹೇಳಿದ್ದಾರೆ, ನಮಗೇನು ನಮ್ಮ ಮೇಲೆ 9 ಆರೋಪ ಅವರು ಮಾಡಿದ್ದಾರೆ, ಅದನ್ನು ನ್ಯೂನ್ಯತೆಗಳನ್ನು ಸರಿಪಡಿಸಿಕೊಳ್ಳಲು ಅಂಥೇಳಿ ನಮಗೆ ಲೆಟ್ರ್ ಕೊಟ್ಟಿರೋದು. ಮತ್ತು ಇದು ಅಧಿನಿಯಮ 1959ರ ಪ್ರಕರಣ 64ರ ವಿಚಾರಣಾ ಫಲಿತಾಂಶ ಇದು. ಅವರೇನು ಇಲ್ಲಿಗೆ ಎನ್ಕ್ವೈರಿ ಆಫೀಸರ್ ಅಂತ ಹಾಕಿರ್ತಾರೆ, ಅವರು ಬಂದು ಇದನ್ನು ಅನುಪಾಲನಾ ವರದಿ ವಿಚಾರಣಾ ವರದಿಯನ್ನು ಅವರು ಕೊಡ್ತಾರೆ. ಯಾರಿಗೆ? ಸಹಾಯಕ ನಿಬಂಧಕರಿಗೆ. ಸಂಘದ ಕೊಠಡಿ ದುರಸ್ತಿಗೆ ರು 30 ಲಕ್ಷಗಳನ್ನು ಖರ್ಚು ಮಾಡಿ ಸಂಘಕ್ಕೆ ನಷ್ಟ ಉಂಟು ಮಾಡಿರುವುದು ಅಂತ ಆರೋಪ ನನ್ನ ಮೇಲೆ. ಈ 4 ಜನ ಆರೋಪ ಏನು ಮಾಡಿದರು, ಇದು ಆರೋಪ. ಈ ಆರೋಪಕ್ಕೆ ಈ ಅಧಿಕಾರಿ ಇಲ್ಲಿ ಎನ್ಕ್ವೈರಿ ಆಫೀಸರ್ ಆಗಿ ಬರ್ತಾರಲ್ಲ, ಅವ್ರದ್ದು ಉತ್ತರ ಏನು ಅಂತ ಹೇಳಿದ್ರೆ, ಹೆಚ್ಚುವರಿಯಾಗಿ ನವೀಕರಣಗೊಳಿಸಿರುವ ಸಂಬಂಧ ರು 20,34,000 ಲಕ್ಷಗಳಿಗೆ ಆಡಳಿತ ಅನುಮತಿಯನ್ನು ಪಡೆದುಕೊಂಡಿರುತ್ತಾರೆ. ಆದರೆ ಸದರಿ ಆದೇಶದ ಷರತ್ತು ಸಂಖ್ಯೆ 5 ಮತ್ತು 7ರಲ್ಲಿ ತಿಳಿಸಿರುವ ಷರತ್ತುಗಳನ್ನು ಪಾಲಿಸದೆ ಹೆಚ್ಚುವರಿಯಾಗಿ ರು 14,37,772 ಲಕ್ಷಗಳನ್ನು ವೆಚ್ಚ ಮಾಡಿದ್ದು. ಅವರೇ ಅಲ್ಲಿ ಕೇಳ್ತಾರೆ ಏನು ಅಂತೇಳಿ, 20 ಲಕ್ಷಕ್ಕೆ ಪರ್ಮಿಷನ್ ತಗೊಂಡಿದ್ದೀರಿ, ಇನ್ನು 14,37,772 ರೂಪಾಯಿಗೆ ಷರತ್ತುಗಳನ್ನು ಪಾಲಿಸದೆ ಹೆಚ್ಚುವರಿಯಾಗಿ ನಾವು ವೆಚ್ಚ ಮಾಡಿದ್ದು ಅಂತ ಅವರೇ ನಮಗೆ ಹೇಳ್ತಾರೆ. ವೆಚ್ಚ ಮಾಡಿದ್ದೀರಿ ಅಂತೇಳಿ. ನಾನು ವೆಚ್ಚ ಮಾಡಿದ್ಮೇಲೆ ಮತ್ತು ಈ ಕಡೆ ಅದೇ ಕಾಲಮಲ್ಲಿ ಇನ್ನೊಂದು ಶರ ಬರೀತಾರೆ. ಏನಂತಂದರೆ, ರು 14,37,772 ಲಕ್ಷಗಳನ್ನು ಸಂಘದಲ್ಲಿ ಆಡಳಿತ ಮಂಡಳಿಯ ಸಭಾ ನಿರ್ಣಯವಿಲ್ಲದೆ ಹಾಗೂ ಇಲಾಖಾನುಮತಿ ಪಡೆಯದೆ ಮತ್ತು ಅಂದಾಜು ಪಟ್ಟಿಯನ್ನು ಸಂಬಂಧಪಟ್ಟ ಇಂಜಿನಿಯರ್ರಿಂದ ಪಡೆಯದೆ ಖರ್ಚು ಮಾಡಿರುವುದರಿಂದ ಅವರು ಒಪ್ಕೋತಾರೆ ಖರ್ಚು ಮಾಡಿದ್ದೀರಿ ಅಂಥೇಳಿ. ಅಂದಿನ ಸಂಘದ ಆಡಳಿತ ಮಂಡಳಿಯವರಿಂದ ಸದರಿ ಮೊತ್ತವನ್ನು ವಸೂಲಿ ಮಾಡುವುದು ಹಾಗೂ ಅಂದಿನ ಆಡಳಿತ ಮಂಡಳಿಯವರ ಮೇಲೆ ಸಿವಿಲ್ ಮತ್ತು ಕ್ರಿಮಿನಲ್ ಕ್ರಮವಿಡುವಂತೆ ಸೂಚಿಸಿದೆ. ಇನ್ನೊಂದು ಕಾಲಮಲ್ಲಿ ಕೊಡ್ತಾರೆ, ಅಂದಿನ ಆಡಳಿತ ಮಂಡಳಿಯವರಿಂದ ರು 14,37,772 ಲಕ್ಷ ಮೊತ್ತವನ್ನು ಶೇಕಡ 16 ಬಡ್ಡಿ ದರದೊಂದಿಗೆ ವಸೂಲಿಗೆ ಕ್ರಮ ವಹಿಸುವಂತೆ ಸೂಚಿಸಿದೆ. ಇದು ಒಬ್ಬರು ಎನ್ಕ್ವೈರಿ ತನಿಖಾಧಿಕಾರಿ 1959ರ ಪ್ರಕರಣ 64ರ ವಿಚಾರಣಾ ಫಲಿತಾಂಶ ಅವರು ಇದು ರಿಪೋರ್ಟ್ ಕೊಡೋದು ARಗೆ. ಇಲ್ಲಿ ಏನು ಎನ್ಕ್ವೈರಿಗೆ ಅಂಥೇಳಿ ಬರ್ತಾರೆ, ಇದೆಲ್ಲ ಪರಿಶೀಲನೆ ಮಾಡೋ ಸಂದರ್ಭದಲ್ಲಿ ನಾನು ಖರ್ಚು ಮಾಡಿದ್ದೀನಿ ಅಂತ ಅವರೇ ಹೇಳ್ತಾರೆ. ಅಂದರೆ ಅದಕ್ಕೆ ನಾನು ಇಂಜಿನಿಯರಿಂದ ಎಸ್ಟಿಮೇಟ್ ಮಾಡಿಲ್ಲ ಅಂತೇಳಿ 8 ಲಕ್ಷಕ್ಕೆ, ಉಳಿಕೆ 8 ಲಕ್ಷಕ್ಕೆ 20 ಲಕ್ಷಕ್ಕೆ ನಾನು ತೊಗೊಂಡಿದ್ದೀನಿ, ಪರ್ಮಿಷನ್ ತೊಗೊಂಡಿದ್ದೀನಿ. ಅದು ಏನು ಕೆಲಸ ಮಾಡೋತ್ತಿಗೆ ನಾವು ಒಂದು ಎಸ್ಟಿಮೇಟು ಅಂತಂದ್ರೆ ಏನು, ಅಂದಾಜು ಪಟ್ಟಿ ಅಂತ. ಕೆಲಸ ಮಾಡೋದಕ್ಕೆ ನಾನು 20 ಲಕ್ಷಕ್ಕೆ ನಾನು ಪರ್ಮಿಷನ್ ತೊಗೊಂಡಿದ್ದೀನಿ. ಕೆಲಸ ಮಾಡೋ ಹೊತ್ತಿಗೆ 28 ಲಕ್ಷ ಆಯಿತು. ಅದು ತಪ್ಪ? ಪ್ರತಿಯೊಂದಕ್ಕೂ ನಾನು ಪ್ರೊಸೀಡಿಂಗ್, ಅವರು ಕೆಲವು ಅಧಿಕಾರಿ ಹೇಳಿದ್ದಾರೆ ಕೆಲವು ಸಭಾ ನಡವಳಿಕೆ ಇಲ್ಲ ಅಂಥೇಳಿ. ಪ್ರತಿಯೊಂದು ಸಭಾ ನಡವಳಿಕೆ ಇದೆ. ಇವರು ಯಾವ ರೀತಿ ಈ ರಿಪೋರ್ಟ್ ಕೊಟ್ಟವ್ರೆ ನನಗಂತೂ ಗೊತ್ತಿಲ್ಲ.
ನನಗೆ ಗೊತ್ತಿಲ್ಲದೇ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಬಟ್ ನನ್ನ ಹತ್ರ ಎಲ್ಲ ಪ್ರೊಸೀಡಿಂಗು ಇದೆ. ಅವರೇನು ಹೇಳ್ತಾರೆ, ಇದ್ರ ಏರ್ ಆಫೀಸಿಗೆ ಅವರು ಈ ವರದಿಯನ್ನು ಕೊಡುವಾಗ ಹೇಳ್ತಾರೆ ಸಭಾ ನಡವಳಿಕೆ ಇರುವುದಿಲ್ಲ ಅಂಥೇಳಿ. ಬಟ್ ಎಲ್ಲದಕ್ಕೂ ಇದೆ. ಈಗ ಇವರು ಎನ್ಕ್ವೈರಿ ಆಫೀಸರು ಈ 14 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಅಂತ ಅಂದಮೇಲೆ ಅವ್ರಿಗೆ ಎನ್ಕ್ವೈರಿ ಮಾಡೋ ಟೈಮಲ್ಲಿ ಖರ್ಚು ಮಾಡವನೇ ಅಂತೇಳಿ ಅವ್ರ ಗಮನಕ್ಕೆ ಬಂದಿದೆ. ಬಂದ ಮೇಲೆ ನಮ್ಮ ಮೇಲೆ ವಸೂಲಾತಿ ಮಾಡಬೇಕು ಅಂತ ಯಾಕೆ ಈ ಪದ ಅವರು ಉಪಯೋಗಿಸ್ಬೇಕು? ಇದು ನನ್ನ ಪ್ರಶ್ನೆ. ನಾನು ಪರ್ಮಿಷನ್ ತೊಗೊಂಡಿಲ್ಲ ಅಷ್ಟೇ. ಇನ್ನು 8 ಲಕ್ಷಕ್ಕೆ ನಾನು ಪರ್ಮಿಷನ್ ತೊಗೊಂಡಿಲ್ಲ ಅಷ್ಟೇ. ನಾನು 8 ಲಕ್ಷಕ್ಕೆ ಪರ್ಮಿಷನ್ ತೊಗೊಂಡಿಲ್ಲ ಅಂತ ಒಂದೇ ಒಂದು ಖರ್ಚು ಮಾಡಿದ್ದೀನಿ ಅಂತೇಳಿ ಅವರೇ ಒಪ್ಕೊಂಡಿದ್ದಾರೆ. ಇಲ್ಲಿಗೆ ಎನ್ಕ್ವೈರಿ ಮಾಡುವಾಗ ಇದೆಲ್ಲ ಮಾಡಿರುವುದು ಸರಿ ಅಂತೇಳಿ ಇದು ಖರ್ಚು ಮಾಡಿರೋದೆಲ್ಲ ದೃಢಪಟ್ಟಿದೆ ಅವರಿಗೆ. ಖರ್ಚು ಮಾಡಿದ್ದೀನಿ ನಾನು ಅಂತ ಅದಕ್ಕೆ ಸಂಬಂಧಪಟ್ಟ ಬಿಲ್ಸು ಅವು ಎಲ್ಲ ತೊಗೊಂಡೋಗಿದ್ದಾರೆ. ಅದೆಲ್ಲ ಪ್ರತಿಯೊಂದು ಇದೆ. ಸಭಾ ನಡವಳಿಕೆನೂ ಕೂಡ ಇದೆ. ಆಮೇಲೆ ಅದರಲ್ಲೂ ಅದು ಕೂಡ ಮೆನ್ಷನ್ ಮಾಡಿದ್ದೀವಿ ನಾವು ಬೋರ್ಡ್ ಮೀಟಿಂಗಲ್ಲಿ. ಇದಕ್ಕೆ ನಮ್ಮ ಇಬ್ಬರು ಹಿಂದೆನೇ ಮಾಜಿ ಸದಸ್ಯರು ಏನು ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ, ಅವರು ಸಿಗ್ನೇಚರ್ ಹಾಕಿದ್ದಾರೆ. ಏನು ಅಂತೇಳಿ ಇದನ್ನೆಲ್ಲ ನಾವು ಕೆಲಸ ಎಲ್ಲ ಮುಗಿದ ಮೇಲೆ ಇದನ್ನು ಇದು ಸಹಾಯಕ ನಿಬಂಧಕರ ಹತ್ರ ಪರ್ಮಿಷನ್ ತೊಗೋಬೇಕು ಅಂತೇಳಿ ನಮ್ಮ CEO ಅಲ್ಲಿಗೆ ಪರ್ಮಿಷನ್ ಅಂತ ಹೋಗಿದ್ದಾರೆ. ಅವ್ರು ಏನಂತ ಹೇಳಿ ಕಳ್ಸವ್ರೆ, ಇದು ಕೆಲಸ ನೀವು ಮಾಡಿ ಮುಗಿಸಿರೋದ್ರಿಂದ ನಾವು ಪರ್ಮಿಷನ್ ಕೊಡೋಕ್ಕೆ ಬರೋದಿಲ್ಲ ಅಂಥೇಳಿ. ಮತ್ತು ಪರ್ಮಿಷನ್ ಕೊಡೋಕ್ಕೆ ಬರೋದಿಲ್ಲ ಅಂತ ಹೇಳಿದ್ಮೇಲೆ ಇನ್ನು ಅವ್ರು ಬಂದು ಪರ್ಮಿಷನ್ ಕೊಡೋದಿಲ್ಲ ಅಂತೆ ಸರ್ ಅಂತ ಹೇಳಿದ್ರು. ಹೌದು, ಇನ್ನು ಪರ್ಮಿಷನ್ ಕೊಡೋದಿಲ್ಲ ಅಂದರೆ ಅದಕ್ಕೂ ಒಂದು ಪ್ರೊಸೀಡಿಂಗ್ ಮಾಡಿ ನಾವು ಆ ಪ್ರೊಸೀಡಿಂಗ್ ಎಲ್ಲ ಕೊಡ್ತಾಯಿದ್ವಿ. ಇಷ್ಟೆಲ್ಲ ಇರುವಾಗ ಕೆಲಸ ಮಾಡಿರೋದು ನಾನು ಅವ್ರಿಗೆ ಖಾತ್ರಿಯಾಗಿದೆ. ಬಿಲ್ಸು ಮತ್ತು ಏನೇನು ಮಾಡಿದ್ದೀನಿ ನಾನು, ಯಾವುದೋ AC ಹಾಕಿರೋದು, ಕಂಪ್ಯೂಟರ್ ತೆಗೆದಿರೋದು, ಮತ್ತು ಸಿಸ್ಟಮ್ ಅಂಥೇಳಿ ನಮ್ಮಲ್ಲಿ ಏನು ಅಂತಂದರೆ ಡಾಟಾನ ಎಲ್ಲ ಸ್ಟೋರ್ ಮಾಡೋಂಥ ಸಿಸ್ಟಮು ಅದನ್ನು ಅಳವಡಿಸಿದ್ದೀವಿ. ಅದೆಲ್ಲ ಬಂದು ನೋಡಿದ್ದಾರೆ. ನೋಡಿದ ಮೇಲೆ ಇವರು ಹಿಂದಿನ ಆಡಳಿತ ಮಂಡಳಿಯವರು ಇದನ್ನು 14 ಲಕ್ಷನ ಕಟ್ಟಬೇಕು ಅಂತ ಯಾವ ಆಧಾರದ ಮೇಲೆ ಹೇಳ್ತಾರೆ? ಇದು ನನ್ನ ಪ್ರಶ್ನೆ ಅಧಿಕಾರಿ ಮೇಲೆ. ನಾನು ಇದೆಲ್ಲ ಇಲ್ಲಿ ಖರ್ಚು ಮಾಡಿದ್ದೀನಿ ಅಂತ ಅಂದಮೇಲೆ ಅವ್ರೇನಂತ ಬರಿಬೇಕು? ಹೌದು, ಇಂಥ ದಿವಸ ನಾನು ಬಂದು ಇದನ್ನೆಲ್ಲ ನಾನು ಇನ್ಸ್ಪೆಕ್ಷನ್ ಮಾಡೋ ಟೈಮಲ್ಲಿ ಇವರು ಸಹಾಯಕ ನಿಬಂಧಕರ ಹತ್ರ ಇವರು ಪರ್ಮಿಷನ್ನು ಇಲ್ದೇ ಇರೋದು ಕಂಡು ಬಂದಿರುತ್ತದೆ, ಆದರೆ ಖರ್ಚು ಮಾಡಿರೋದು ದೃಢಪಟ್ಟಿರುತ್ತದೆ ಅಂತ ಹೇಳಿ ಕೊಡಬೇಕಲ್ವಾ, ಬರಿಬೇಕಲ್ವಾ? ಅದು ಬಿಟ್ಟು ಇವರು ಇಷ್ಟು ಖರ್ಚು ಮಾಡೋರೆ ಅಂತ ಹೇಳ್ತಾರೆ, ನೀವು ಇನ್ನೊಂದು ಕಡೆ ಹೇಳ್ತಾರೆ ಕಟ್ಟಿ ಇದನ್ನೆಲ್ಲ ಹಿಂದಿನ ಆಡಳಿತ ಮಂಡಳಿಗಳು ಕಟ್ಟಬೇಕು ಅಂತೇಳಿ. ನನಗೆ ಇವ್ರ ಮೇಲೆ ಡೌಟು ನನಗೆ. ಹಾಗಾಗಿ ಈಗ ನ್ಯೂನತೆಗಳನ್ನ ಸರಿ ಮಾಡ್ಕೋಬೇಕು ಅಂತೇಳಿ ನನಗೆ ಸಹಾಯಕ ನಿಬಂಧಕರು ನನಗೆ ಪತ್ರ ಹಾಕಿದ್ದಾರೆ. ಇದನ್ನು ಮಹಾಸಭೆಗೆ ಇಡಬೇಕು ಅಂತಲೂ ಅವ್ರು ಹೇಳಿದ್ದಾರೆ. ಏನೇನೋ ಇವರು ನನ್ನ ಬಗ್ಗೆ ಆರೋಪ ಮಾಡಿದ್ದಾರೆ, ಇದು ಈ ಸಲ ಜನರಲ್ ಬಾಡಿಲಿ ಈ ಮಹಾಜನತೆಗಳೇ ತೀರ್ಮಾನ ಮಾಡಬೇಕು. ನಾನು ಯಾಕೆ ರಾಜೀನಾಮೆ ಕೊಡಬೇಕು? ನಾನು ಇದನ್ನು ಈ ಸೆಪ್ಟೆಂಬರ್ 14 ಮಹಾಸಭೆ ಇದೆ, ಆ ಮಹಾಸಭೆಗೆ ಇಡಬೇಕು ಅಂತ ಹೇಳಿದೆ. ನಾನು ಚರ್ಚೆಗೆ ಎಲ್ಲ ಅವಕಾಶ ಮಾಡ್ತೀನಿ. ಈ ಚರ್ಚೆಗೆ ನಾನು ಏನು ನಾವು ಚರ್ಚೆ ಮಾಡ್ತೀವಿ ಈ ಸರಿ ನಾನು ಒಂದು ವಿಡಿಯೋನೂ ಕೂಡ ಮಾಡಿಸ್ತೀನಿ. ನಾನು ಇದುವರೆಗೂ ನಾನು ವಿಡಿಯೋ ಮಾಡಿಸಿಲ್ಲ. ಈ ಸರಿ ನಾನು ಈ 64 ಎನ್ಕ್ವೈರಿ ಬಗ್ಗೆ, ಯಾಕೆಂದರೆ ಇವರು ಮಾತಾಡಿರೋದನ್ನ ನಾನು ಮಾತೇ ಆಡಿಲ್ಲ ಅಂತ ನಾಳೆ ದಿವಸ ಹೇಳ್ಬೋದಲ್ಲ. ಆಮೇಲೆ ಬೇಕು ಅಂತ ಅವರು ಹೆಂಗೆಂಗೋ ಬರೆದವ್ರೆ ಅಂತಲೂ ಹೇಳ್ಬೋದಲ್ಲ. ಹಾಗಾಗಿ ನಾನು ಇದನ್ನು ವಿಡಿಯೋನು ಮಾಡಿಸ್ತೀನಿ, ಜನರಿಗೆ ಬಿಡ್ತೀನಿ. ಚರ್ಚೆ ಆಗಲಿ ಸಮಗ್ರವಾಗಿ, ಜನರೇ ಅಲ್ಲಿಂದ ಹೇಳಲಿ, ಹೌದು ನಾನು ಅಧ್ಯಕ್ಷರೇ ನೀವು ತಪ್ಪು ಮಾಡಿದ್ದೀನಿ, ನೀವು ರಾಜೀನಾಮೆ ಕೊಡಬೇಕು ಅಂತ ಮಹಾಸಭೆಯಲ್ಲಿ ಹೇಳಲಿ, ಆಗ ರಾಜೀನಾಮೆ ಕೊಡ್ತೀನಿ. ನಾನು ಇದನ್ನು ನಾನು ಮಹಾಸಭೆಗೆ ಬಿಡ್ತೀನಿ, ಜನರ ತೀರ್ಮಾನಕ್ಕೆ ನಾನು ಬಿಡ್ತೀನಿ. ನಾನು ಇದು ನಮ್ಮ ಜನರಿಂದ ನಡೀತಾ ಇರೋಂಥ ಸೊಸೈಟಿ. ಇದು 4,500 ಇದಕ್ಕೆ ಮೆಂಬರು, ಸುಮಾರು 32 ಕೋಟಿ ಇದಕ್ಕೆ ಠೇವಣಿ ಇಟ್ಟಿದ್ದಾರೆ ಜನರು. ನಾನು ಇವತ್ತಿಗೆ 11 ವರ್ಷ, ನನಗೆ ವರ್ಷ ನನಗೆ ಕೊಡಗು ಜಿಲ್ಲಾ ಸಹಕಾರ ಬ್ಯಾಂಕಿಂದ ದಿ ಬೆಸ್ಟ್ ವರ್ಕಿಂಗ್ ಸೊಸೈಟಿ ಅಂತೇಳಿ ನನಗೆ ಸೋಮಪೇಟೆ ತಾಲೂಕಿಗೆ 2ನೇ ಬಹುಮಾನ, ಈ ಸಲಿನೂ ಕೂಡ 2ನೇ ಬಹುಮಾನ ತೊಗೊಂಡು ಬಂದಿದ್ದೀನಿ. ಈಗ ಮೊನ್ನೆ ಆಗಸ್ಟ್ 30ಕ್ಕೆ ಏನು ಜನರಲ್ ಬಾಡಿ ನಡೀತು ಅದರಲ್ಲಿ. ಹಾಗೆಯೇ ಬೆಂಗಳೂರು ಅಪೆಕ್ಸ್ ಬ್ಯಾಂಕಿಂದ ಕೊಡಗು ಜಿಲ್ಲೆಗೆ 3ನೇ ಬಹುಮಾನ, ಅದು ಮಾರ್ಕ್ಸ್ ಮೇಲೆ. ನಮಗೆ ಮಾರ್ಕ್ಸ್ ಎಷ್ಟು ಬಂತು? 100ಕ್ಕೆ 87 ಅಂಕ. ನಮಗೆ 87 ಅಂಕಕ್ಕೆ ನನಗೆ ಕೊಡಗು ಜಿಲ್ಲೆಗೆ 3ನೇ ಸ್ಥಾನದಲ್ಲಿದ್ದೀನಿ. ಏನಾದ್ರು ಈ ಸೊಸೈಟಿ ಬಗ್ಗೆ ಏನಾದ್ರು ಯೋಚನೆ ಮಾಡಿದ್ದಾರೆ ಇವರು? ಸೊಸೈಟಿ ಏನಾಗಬೇಕು? ಒಂದ್ಸಲಿ ಜನರಿಗೆ ಬ್ಯಾಡ್ದೇನಿರೋದು. ಈಗ ಈ ಸೊಸೈಟಿ ಬಗ್ಗೆ ಅಪನಂಬಿಕೆ ಬಂದರೆ ಈ ಬ್ಯಾಂಕಿಗೆ ಯಾರು ಹಣ ಹೂಡಿಕೆ ಮಾಡೋಕ್ಕೆ ಯಾರು ಬರ್ತಾರಾ? ಇಲ್ಲ ನನಗೇನಾರು RBI ಕೊಡುತ್ತಾ ಸಂಘನ ಬೆಳೆಸಪ್ಪ ನೀನು ಅಂತೇಳಿ? ನನಗೆ ಜನರು ಬೆಳೆಸಿರೋದು ಇದು.
ಒಂದ್ಸಲಿ ಜನರು ಮನಸ್ಸಲ್ಲಿ ಈ ಬ್ಯಾಡ್ದನ ಇಂಪ್ಯಾಕ್ಟ್ ಏನಾದ್ರು ಬೀರಿದ್ರೆ ಜನರಲ್ಲಿ ಠೇವಣಿ ಇಡೋರು ಅವ್ರ ಮನಸ್ಸಿಗೆ ಏನಾಗ್ಬೋದು, ಅವ್ರೇನು ಠೇವಣಿ ಇಡೋಕ್ಕೆ ಇಷ್ಟಪಡ್ತಾರ? ನಾನು ಹೇಳಿದ್ನಲ್ಲ ಈಗ ಮೊದಲನೇ ಯಾವ ಥರ ಇವರು ಎನ್ಕ್ವೈರಿ ಆಫೀಸರ್ ಒಬ್ಬರು ಎನ್ಕ್ವೈರಿ ಯಾವ ಥರ ಮಾಡಿದ್ದಾರೆ ಅಂತೇಳಿ, ಅದನ್ನು ನ್ಯೂನ್ಯತೆಗಳನ್ನ ಸರಿಪಡಿಸ್ಕೊಳ್ಳೋಕ್ಕೆ ನನಗೆ 45 ದಿವಸ ಕಾಲಾವಕಾಶಗಳು ಕೊಟ್ಟಿದ್ದಾರೆ. ನ್ಯೂನ್ಯತೆ ಅಂತ ಹೇಳಿರೋದವರು. ಇದನ್ನು ನಾನು ಸಂಪೂರ್ಣವಾಗಿ ಅವ್ರೇನೋ 4 ಜನರು ನನ್ನ ಮೇಲೆ ಹೋಗಿ ನನ್ನ ಮೇಲೆ ಆರೋಪ ಮಾಡಿದ್ದಾರೆ. ಇದನ್ನು ನಾನು ಖಂಡಿಸ್ತೀನಿ. ನಾನು ಇದ್ರ ಬಗ್ಗೆ, ಯಾಕೆಂದರೆ ಕಿಂಚಿತನಾದರೂ ಸೊಸೈಟಿ ಬಗ್ಗೆ, ಒಂದು ಸಂಘ ಸಂಸ್ಥೆ ಬಗ್ಗೆ ಕಾಳಜಿ ಇರಬೇಕು. ಇವರಿಗೆಲ್ಲ ಇದು ಕಾಳಜಿ ಐತೆ. ಈಗ ಅದರಲ್ಲಿ ಒಬ್ಬರು ಸೀನಿಯರ್ ಲೀಡ್ರ್ ಬೇರೆ ಇದ್ದಾರೆ. ಇದೇ ಸಂಘದಲ್ಲಿ ಅವರು 5 ವರ್ಷ ಅಧಿಕಾರ ಅನುಭವಿಸಿ ಹೋಗಿರೋಂಥವ್ರು. ಈ ಸಂಘದಲ್ಲಿ ಅಧಿಕಾರ ಉಂಡು ಹೊರಗಡೆ ಹೋಗಿ ಇವತ್ತು ಅಧಿಕಾರದಲ್ಲಿ ಇಲ್ಲ ಅಂಥೇಳಿ ಈ ಸಂಘದ ಮೇಲೆ ಆರೋಪ ಮಾಡೋಕ್ಕೆ ಹೋದರೆ, ಆಡಳಿತ ಮಂಡಳಿ ಮೇಲೆ ಆರೋಪ ಮಾಡೋಕ್ಕೆ ಹೋದರೆ ಇದು ಎಷ್ಟು ಮಟ್ಟಿಗೆ ಸರಿ? ಹಾಗಾಗಿ ಇದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ಜನರೇ ಇಲ್ಲಿ ಏನು ಸದಸ್ಯರಿದ್ದಾರೆ ಅವರೇ ಪಾಠ ಕಲಿಸ್ಬೇಕು. ಇದಕ್ಕೆ ಪಾಠ ಕಲಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಈ ಸಲ ನಾನು ಸವಿಸ್ತಾರವಾಗಿ ಇಲ್ಲಿ ಏನೇನು ನಡೀತು ಬೆಳವಣಿಗೆ, ಅವರು ಯಾವ್ಯಾವ ಪ್ರೊಸೀಡಿಂಗ್ ಸಿಗ್ನೇಚರ್ ಹಾಕಿದ್ದಾರೆ, ಸಿಗ್ನೇಚರ್ ಹಾಕಿ ನಾವು ಯಾವುದೇ ಸಿಗ್ನೇಚರ್ ಹಾಕಿಲ್ಲ ಅಂತ ವಾದ ಮಾಡ್ತಾ ಇದ್ದಾರೆ. ಅದೆಲ್ಲದಕ್ಕೂ ಇವರು ನಾನು ಎಲ್ಲ ಯಾರ್ಯಾರು ಪ್ರಶ್ನೆ ಕೇಳೋಕ್ಕೆ ಇವತ್ತು ರೆಡಿ ಇರ್ತಾರೆ ಇದನ್ನೆಲ್ಲ ನಾನು ಜೆರಾಕ್ಸ್ ಮಾಡಿ ನಾನು ಅವರ ಕೈಗೆ ಅವರು ಸಭೆಗೆ ಬಂದು ಸಭೆಗೆ ಬಂದು ಭಾಗಿ ಆದ ಕೂಡಲೇ ನಾನು ಎಲ್ಲರಿಗೂ ಇದನ್ನು ಪತ್ರಗಳನ್ನ ಕೊಡ್ತೀನಿ. ಇನ್ನು ಜನರೇ ಡಿಸೈಡ್ ಮಾಡಬೇಕಿದು. ಯಾಕೆಂದರೆ ಇದು ಅತಿ ಆಯ್ತಾ ಇದೆ ಇವ್ರದ್ದು. ಇದು ಒಳ್ಳೆಯದಲ್ಲ ಸಂಘದ ಹಿತರ ದೃಷ್ಟಿಯಿಂದ. ಹಂಗೆ ಒಂದು ಈ ಊರಿನಲ್ಲೂ ಒಂದು ಒಳ್ಳೆಯ ವಾತಾವರಣ ಇವರು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಇದನ್ನು ಹಾಳು ಮಾಡಬೇಕು ಅಂಥೇಳಿ ಈಗ ಹಿಂದೆ ಸಮುದಾಯ ಭವನ ನಾವು ಏನು ಪಕ್ಕದಲ್ಲಿ ಮಾಡಿದ್ದೀವಿ ಅದನ್ನು ನಿಲ್ಲಿಸಬೇಕು ಅಂತಲೇ ಇವರು ಓಡಾಡಿದರು. ಇದು ಎಲ್ಲರಿಗೂ ಗೊತ್ತು. ಸಾಮಾನ್ಯವಾಗಿ ನಮ್ಮೂರಲ್ಲಿ ಎಲ್ಲರ ಹತ್ರ ನಾವು ನಿಲ್ಲಿಸ್ತೀವಿ, ಅದು ಹೆಂಗೆ ನಡೀತದೆ ಅಂಥೇಳಿ ಆರೋಪ ಮಾಡ್ಕೊಂಡು ಬಂದಿವ್ರು, ಎಲ್ಲರಿಗೂ ಗೊತ್ತು. ಒಂದು ಊರಲ್ಲಿ ಬಡ ಬಗ್ಗರು ಒಂದು ಕೈಗೆಟಕ ಒಂದು ಆ ಒಂದು ರೇಟಲ್ಲಿ ಮದುವೆ ಸಮಾರಂಭಗಳೆಲ್ಲ ಇವತ್ತು ನಡೆಸ್ತಾವ್ರೆ. ಇವರು ಇದನ್ನು ನಾವು ನಿಲ್ಲಿಸ್ತೀವಿ ಅಂತ. ಇದರಿಂದ ಲಾಭ ಬಂದರೆ ನಾನು ಅಧ್ಯಕ್ಷನ ಮನೆಗೆ ಏನಾದ್ರು ತೊಗೊಂಡೋಯ್ತೀನ? ನನ್ನ ಮನೆಗೆ ಏನಾದರೂ ನಾನು ತೊಗೊಂಡೋಯ್ತೀನ? ಇದರಿಂದ ಲಾಭ ಬಂದರೆ ಸಂಸ್ಥೆಗೆ ತಾನೆ. ಸಂಸ್ಥೆ ಥ್ರೂ ನಾವು ಎಲ್ಲರಿಗೂ ಸಾರ್ವಜನಿಕರಿಗೆ ಎಲ್ಲ ನಾವೇನು ಮೆಂಬರ್ ಆಗಿರ್ತಾರೆ ಅವರಿಗೆ ಡಿವಿಡೆಂಟ್ ಮೂಲಕ ಅವರಿಗೆ ವಾಪಸ್ ಕೊಡ್ತೀವಿ ತಾನೆ. ಇವರು ನಿಲ್ಲಿಸಬೇಕು ಅಂಥೇಳಿ, ಈ ಸಮುದಾಯ ಭವನನ ನಿಲ್ಲಿಸಬೇಕು ಅಂತೇಳಿ ಹೋರಾಟ ಮಾಡಿದವರು ಇವರು ಸೊಸೈಟಿ ಬಗ್ಗೆ, ನಮ್ಮ ಸಂಘದ ಬಗ್ಗೆ ಕಾಳಜಿ ಇವರಿಗೆಲ್ಲ ನೆಕ್ಸ್ಟು ಜನರಲ್ ಬಾಡಿಲಿ ಜನರನ್ನೇ ಬುದ್ಧಿ ಅಂತೂ ಕಲಿಸೋದು. ಈ ಸಲ ಸತ್ಯ, ಈ ಸಲ ಜನರೇ ಅದಕ್ಕೆ ನಮ್ಮ ಮೆಂಬರ್ಗಳೇ ಅವ್ರಿಗೆ ಬುದ್ಧಿ ಕಲಿಸ್ಲಿ.